ಈಸಿಯಾಗಿ ಬೇಕಾಗುವಂತಹ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡಿಬಿಡಿ. ಅದಕ್ಕೆ ಬೇಕಾಗುವಂಥ ತರಕಾರಿಗಳು 2 ಕ್ಯಾರೆಟು, 2 ಆಲೂಗೆಡ್ಡೆ, 1 ಗೆಡ್ಡೆಕೋಸು, ಒಂದು 1/4 kg ಆಗೋಷ್ಟು ಬೀನ್ಸು, ಒಂದು ಸ್ವಲ್ಪ ನಾನಲ್ಲಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಓವರ್ ನೈಟ್ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ, ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ ಅಂತ. ಇವಾಗ ಮಸಾಲೆ ರುಬ್ಕೊಳಕ್ಕೆ ಏನೇನು ಬೇಕು ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ನಿಮಗೆ ಬೇಕಾದರೆ ಪುದೀನ ಹಾಕ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನುಣ್ಣಗೆ ರುಬ್ಕೋಬೇಕು. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾವು ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಇವಾಗ 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ. ಒಗ್ಗರಣೆ ಆಗೋಷ್ಟೊತ್ತಿಗೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಆವಾಗ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಲವಂಗ, ಚಕ್ಕೆ, ಹಾಗೆ ಏಲಕ್ಕಿ, ಒಂದು ನಕ್ಷತ್ರದ ಹೂ, ಸ್ವಲ್ಪ ಸೋಂಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಈರುಳ್ಳಿ, 2 ಟೊಮೊಟೊ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಆನಿಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇದು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದಾದಮೇಲೆ ನಾನು ಟೊಮೊಟೊ ಹಾಗೆ ಕರಿಬೇವು ಸೊಪ್ಪು ಹಾಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಅದು ಕೂಡ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸಿ ಅದನ್ನು ಕೂಡ ಇದರೊಳಗಡೆ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಹಸಿ ವಾಸನೆ ಇರೋದೆಲ್ಲ ಹೋಗಬೇಕು. ಈ ಥರ ನೀಟಾಗಿ ಆಯಿಲ್ ಬರಬೇಕು ಮೇಲ್ಗಡೆ, ಮಸಾಲೆ ಮೇಲ್ಗಡೆ, ಆವಾಗ ಹಸಿ ವಾಸನೆ ಎಲ್ಲ ಬಿಟ್ಕೊಂಡಿದೆ ಅಂತ ನಮಗೆ ನೀಟಾಗಿ ಗೊತ್ತಾಗುತ್ತೆ. ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿರುವಂತಹ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟು, ಗೆಡ್ಡೆಕೋಸು, ಒಂದು ಸ್ವಲ್ಪ ಸುಲಿದಿಟ್ಕೊಂಡಿರೋ ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಕಿರೋವಂಥ ಮಸಾಲೆ ನೀಟಾಗಿ ತರಕಾರಿಗೆ ಹಿಡಿಬೇಕು ಅಂದರೆ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ತರಕಾರಿಗೆಲ್ಲ ಮಸಾಲೆ ಹಿಡಿಯೋ ಥರ ಎಲ್ಲ ಮಿಕ್ಸ್ ಆದಮೇಲೆ ನಾವು ನೆನೆಸಿಟ್ಟಿದ್ವಲ್ಲ 2 ಗ್ಲಾಸ್ ಅಕ್ಕಿ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋಬೇಕು. ನಾನು ಯಾವುದೇ ಥರ ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡ್ಕೋತಿಲ್ಲ, ನೆನೆಸಿರೋ ಅಕ್ಕಿ ಮಾತ್ರ ಹಾಕೋತಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಇದೇ ಗ್ಲಾಸಲ್ಲಿ ನಾನು 2 ಲೋಟ ತೊಗೊಂಡಿರೋದು. ನೀವು ಯಾವ ಲೋಟದಲ್ಲಿ ಹಾಕಿರ್ತೀರೋ ಅದೇ ಗ್ಲಾಸಲ್ಲಿ ನೀರು ಅಳತೆ ಮಾಡಿ ಹಾಕಿ. ಆಮೇಲೆ ಒಂದು ಸ್ವಲ್ಪ ಲಾಸ್ಟಿಗೆ ಹರಳುಪ್ಪನ್ನ ನಾನು ಕೈಯಲ್ಲೇ ಹಾಕ್ತಿದ್ದೀನಿ, ಯಾಕಂದ್ರೆ ನನಗೆ ಅಳತೆ ಕರೆಕ್ಟಾಗಿ ಅದರಲ್ಲೇ ಗೊತ್ತಾಗೋದು. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಆಗೋಯ್ತು, ಪಲಾವ್ ರೆಡಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ತುಂಬ ಉಡಿಯಾಗಿರುವಂತಹ ಪಲಾವ್, ಹೋಟೆಲ್ ಸ್ಟೈಲ್ ಪಲಾವ್ ಮನೆಯಲ್ಲೇ ಮಾಡ್ಕೋಬೋದು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಈಸಿಯಾಗಿ ಬೇಕಾಗುವಂತಹ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.